ತುಮಕೂರಿನಲ್ಲಿ ಮಳೆ ಪ್ರಮಾಣ ಅಳೆಯುತ್ತಿಲ್ಲ ಮಾಪನಗಳು. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಡಿಸಿಎಂ ಪರಮೇಶ್ವರ್ ತರಾಟೆ. ಒಂದ್ ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ರೆ ಮತ್ತೊಂದು ಕಡೆ ಮಳೆಯ ಪ್ರಮಾಣವನ್ನ ನಿಖರವಾಗಿ ಅಂದಾಜಿಸುವ ಮಳೆ ಮಾಪನ ಕೇಂದ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 5,000 ಮಳೆ ಮಾಪನಗಳು ಇದ್ದು ಅದರಲ್ಲಿ 2,000ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳು ತಾಂತ್ರಿಕ ದೋಷದಿಂದ ಸ್ಥಗಿತಗೊಂಡಿವೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 340 ಮಳೆ ಮಾಪನ ಕೇಂದ್ರಗಳು ಇವೆ. ಅವುಗಳಲ್ಲಿ ಕೇವಲ 229 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. ಉಳಿದ 111 ಮಳೆ ಮಾಪನ ಕೇಂದ್ರಗಳು ಯೋಗ್ಯ ಸ್ಥಿತಿಯಲ್ಲಿ ಇಲ್ಲ. ಇದರಿಂದ ಜಿಲ್ಲೆಯಲ್ಲಿ ಮಳೆ ಪ್ರಮಾಣವನ್ನ ಅಂದಾಜು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಮಳೆ ಮಾಪನ ಕೇಂದ್ರಗಳಿಂದ ಸಿಗುವ ಮಾಹಿತಿಯಿಂದಾಗಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಮಳೆ ಪ್ರಮಾಣ, ಬೆಳೆಯ ಪರಿಸ್ಥಿತಿ, ಬರ ಘೋಷಣೆ ಮಾಡುವುದು, ಬರಗಾಲಕ್ಕೆ ಪರಿಹಾರ ಕ್ರಮಗಳು ಕೈಗೊಳ್ಳಲಾಗುತ್ತದೆ. ಆದರೆ ಜಿಲ್ಲೆಯಲ್ಲಿ ಮಳೆ ಮಾಪನ ಕೇಂದ್ರಗಳು ಕೆಟ್ಟು ನಿಂತಿದ್ದು ಮಳೆಗಾಲದ ಪರಿಸ್ಥಿತಿಯನ್ನ ಅಂದಾಜು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಕಳೆದ ವಾರ ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಮಳೆ ಮಾಪನ ಯಂತ್ರಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದ ಪರಂ, ಜಿಲ್ಲೆಯಲ್ಲಿ 111 ಮಳೆ ಮಾಪನ ಕೇಂದ್ರಗಳು ಸ್ಥಗಿತವಾಗಿರುವ ಬಗ್ಗೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮಳೆ ಹೋದ ಮೇಲೆ ಅಳತೆ ಮಾಡುತ್ತೀರಾ? ಹಣ ಕೊಟ್ಟರು ಏಕೆ ಸರಿಪಡಿಸಿಲ್ಲ? ಹೊಸ ಯಂತ್ರಗಳನ್ನ ಹಾಕಿಲ್ಲವೇಕೆ ಎಂದು ಅಧಿಕಾರಿಗಳಿಗೆ ಪರಂ ಕ್ಲಾಸ್ ತೆಗೆದುಕೊಂಡ್ರು. ರೈನ್ಫಾಲ್ ಡೇಟಾ ನೀವು ಯಾವ್ದ್ರಲ್ಲಿ ಕಲೆಕ್ಟ್ ಮಾಡೋದು ಸರ್? ಇದೆಲ್ಲ ರೈನ್ ಗೇಜ್ಗಳು ಎಷ್ಟಿದೆ ಸರ್? 347 ರೈನ್ ಗೇಜ್ ಇದೆ ಸರ್. ಎಷ್ಟು ಫಂಕ್ಷನಲ್ ಸರ್? ಇದು ರೈನ್ಫಾಲ್ ಡಾಟಾ KSNDMC ಇಂದ ಬಂದಿರ್ತದೆ ಸರ್. ಇದು ಸ್ಟೇಟ್ ಇಂದ ಬರುತ್ತೆ ರೈನ್ಫಾಲ್ ಡೇಟಾ, ನೀವು ಕಲೆಕ್ಟ್ ಮಾಡಿ ಸ್ಟೇಟಿಗೆ ಹೋಗ್ತದೆ, ಅಲ್ಲಿಂದ ಸ್ಟೇಟ್ ಇಂದ ಕಂಪೈಲ್ ಮಾಡಿ ಕೊಡ್ತಾರೆ. ಆದ್ರೆ ನಿಮಗೆ 341 ರೈನ್ಫಾಲ್ ಗೇಜ್ ಅಲ್ಲಿ ಎಷ್ಟು ರೈನ್ ಗೇಜ್ ಅಲ್ಲಿ ಎಷ್ಟು ವರ್ಕ್ ಆಗ್ತಾ ಇದೆ ಸರ್? 35 ಇನ್ನು ಅಂಡರ್ ರಿಪೇರ್ ಇದೆ ಸರ್. ಅದು 35 ಅಷ್ಟೇ ಏನ್ರಿ? ಎಷ್ಟು ಪಂಚಾಯತಿಗೆ ಒಂದಿದೆಯಾ? ಏನಿದೆ ಪಂಚಾಯತಿ ಒಂದಿದೆ ಸರ್. ಎಷ್ಟು ಪಂಚಾಯತಿ ಇರೋದು ಸರ್? 330 ಇದೆ ಸರ್. ಕೆಲವೊಂದು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಕ್ಸ್ಟ್ರಾ ಇದೆ ಸರ್. ಹಾಗೆ ಹೌದು. 35 ಯಾಕೆ ರಿಪೇರಿ ಮಾಡಿಸ್ಲಿಲ್ಲ ಸರ್? ಮಾಡ್ತಾ ಇದ್ದಾರೆ ಸರ್. ಈಗ ಮಳೆ ಹೋಯ್ತು, ಮಳೆ ಹೋದ್ಮೇಲೆ ರಿಪೇರಿ ಮಾಡ್ತೀವಿ ಸರ್. KSND ಸರ್ ಮೊನ್ನೆ ಡೆವಲಪ್ಮೆಂಟ್ ಕಮಿಷನ್ ಡೇಸ್ ಕೊಟ್ಟಿದೆ ಸರ್. ಸಾಹೇಬರು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಡೈರೆಕ್ಷನ್ಸ್ ಯಾವಾಗಲೂ ಕೊಟ್ಟಿದೆ. ದೇರ್ ಇಸ್ ಅ ಸ್ಟ್ಯಾಂಡಿಂಗ್ ಡೈರೆಕ್ಷನ್, ಹಣನೂ ಕೊಟ್ಟಿದ್ದಾರೆ. ನೀವು ರಿಪೇರಿ ಮಾಡಿಸಿ ಅದನ್ನ ಕಂಪ್ಲೀಟ್ ಮಳೆಗಾಲಕ್ಕೆ ಮುಂಚೆನೆ ರಿಪೇರಿ ಮಾಡಿಸಿ ಇಟ್ಕೋಬೇಕಾ ಬೇಡವಾ ಸರ್? KSNDMC ಅದು ಎಲ್ಲ ಹೇಳ್ಬೇಡ್ರಿ. ಬರ್ತಾರೆ ಸರ್. 35 ರೈನ್ ಗೇಜ್ಗಳನ್ನ ಮಳೆ ಮುಂಚೆ ರಿಪೇರಿ ಮಾಡ್ಕೊಳ್ಳೋಕೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು? ಇಲ್ಲ ಸರ್, ನಾವು ಮಾಡಿದ್ವಿ ಸರ್. ಕೇಸ್ ಅಂತ ಅವರೇ ಟೆಂಡರ್ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋದಿಲ್ಲ. ಇಲ್ಲ ಸರ್, ಅವ್ರಿಗೆ ಮೊನ್ನೆ ಮನೋಜ್ ಕುಮಾರ್ ಮೀನಾ ಸರ್ ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ವಿ. ಯಾತಕ್ಕೆ ಈಗ DC ಅವ್ರಿಗಾಗ್ಲಿ CEO-ಗಾಗ್ಲಿ ಅವ್ರ ಗಮನಕ್ಕೆ ತಂದು ಅವರು ಸ್ಟೇಟ್ ಲೆವೆಲ್ ಆಫೀಸರ್ಸಿಗೆ ಮಾತಾಡಿ, ಈಗ ರೆವಿನ್ಯೂ ಇಲಾಖೆಯಲ್ಲಿ ಅಧಿಕಾರಿ ಪ್ರತ್ಯೇಕವಾಗಿ ಹಣ ಕೊಟ್ಟಿದ್ದಾರೆ, ರಿಪೇರಿ ಮಾಡೋದಕ್ಕೆ ಹೊಸದಾಗಿ ತಗೊಳ್ಳೋಕ್ಕೂ ಕೂಡ ಕೊಟ್ಟಿದ್ದಾರೆ. ನೀವು ಅದನ್ನು ಮಳೆಗಾಲಕ್ಕೆ ಮುಂಚೆ ಮಾಡ್ಕೊಳ್ದೇ ಇದ್ರೆ ಆಮೇಲೆ ಮಾಡಿದ್ರೆ ಏನು ಪ್ರಯೋಜನ? ನೆಕ್ಸ್ಟ್ ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಪರಮೇಶ್ವರ್, ಮಳೆ ಮಾಪನ ಕೇಂದ್ರಗಳು ಸರಿಯಿಲ್ಲ ಎಂದು ಗೊತ್ತಾದ ಕೂಡಲೇ ವಿಶೇಷ ಅನುದಾನ ನೀಡಲಾಗಿದೆ, ಆಧುನಿಕ ಯಂತ್ರಗಳನ್ನು ಅಳವಡಿಸಲು ತಿಳಿಸಲಾಗಿದೆ ಎಂದರು. ಸರ್, ಈ ಮಳೆ ಮಾಪನ ಡಿವೈಸ್ಗಳು ಸರಿ ಇಲ್ಲ ಅಂತೇಳಿ ಚರ್ಚೆ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಡಾಟಾಗಳು ಸರಿ ಅಂತ ಹೇಗೆ ಸರ್? ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನಲ್ಲ. ಈಗ ಅವರು 111 ಏನೋ ಇದು ರೈನ್ ಗೇಜ್ಗಳು ಕೆಟ್ಟೋಗಿದೆ ಅಂತ ಹೇಳಿದ್ದಾರೆ. ಅದನ್ನು ರಿಪೇರಿ ಮಾಡಿಸಿ ಅಥವಾ ವಸ್ತುನ ರಿಪ್ಲೇಸ್ ಮಾಡೋದಕ್ಕೆ ರಾಜ್ಯದಲ್ಲೇ ನಾವು ಈಗ ಕ್ರಮ ತಗೊಂಡಿದ್ದೀವಿ. ಎಲ್ಲ ನಮ್ಮ ಕಾರ್ಯದರ್ಶಿಗಳು ಏನಿದ್ದಾರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ರೆವಿನ್ಯೂ, ಅವರಿಗಾಗಲೇ ರಿವ್ಯೂ ತಗೊಂಡು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೊಸದಾಗಿ ತಗೋಬೇಕು ಅಂದರೆ ಹಣ ಕೊಟ್ಟಿದ್ದಾರೆ ಮತ್ತು ರಿಪೇರಿಗೂ ಕೂಡ ಹಣ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿರುವ ಮಳೆ ಮಾಪನ ಕೇಂದ್ರಗಳ ಬಗ್ಗೆ ಬಿಜೆಪಿ ಮುಖಂಡ ಸ್ಫೂರ್ತಿ ಚಿದಾನಂದ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಸರ್ಕಾರದ ಈ ನಡೆಯನ್ನ ಖಂಡಿಸಿದ್ರು. ಆದಷ್ಟು ಬೇಗ ಮಳೆ ಮಾಪನಗಳನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ರು. ಈಗಾಗಲೇ ಮಳೆಯಿಂದ ಅಬಾಧಿತರಾಗಿರುವ, ಸಂಕಷ್ಟಕ್ಕೆ ಒಳಗಾಗಿರುವ ರೈತರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಸಾಕಷ್ಟು ಮಳೆ ಬರದೇ ಇದ್ದರೆ, ಹೇಮಾವತಿ ಏನಾದರೂ ತುಂಬದೇ ಇದ್ದರೆ ತುಮಕೂರಿನಲ್ಲೂ ಕೂಡ ಕುಡಿಯುವ ನೀರಿಗೂ ಕೂಡ ಅಭಾವ ಆಗುತ್ತೆ. ಈ ಒಂದು ಮಳೆಯನ್ನು ಮಾಪನ ರೀತಿಯಲ್ಲಿ ನಮಗೆ ಎಷ್ಟು ಮಳೆ ಬರ್ತಿದೆ,
ವೈಜ್ಞಾನಿಕವಾಗಿ ಮತ್ತು ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅನ್ನೋ ಒಂದು ಕೇಂದ್ರ ತುಮಕೂರಿನಲ್ಲಿ ಈಗಾಗಲೇ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿತ್ತು. ಆದರೆ ಸಾಕಷ್ಟು ದಿನಗಳಿಂದ ಈ ಮಳೆ ಮಾಪನ ಸಮರ್ಪಕವಾದಂಥ ಕೆಲಸ ಮಾಡ್ತಾ ಇಲ್ಲ. ಆ ಕೆಲಸ ಮಾಡ್ದಲೇ ಇರೋದ್ರಿಂದ ನಮಗೆ ನಿರ್ದಿಷ್ಟ ಮಾಹಿತಿ ಎಷ್ಟು ತುಮಕೂರಿನಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅಥವಾ ಹೋಯಿತು, ಮತ್ತು ಹವಾಮಾನ ಇಲಾಖೆ ಕೊಡ್ತಕ್ಕಂಥ ಈಗೇನು ಆಲೆ ಸಾಕಷ್ಟು ಮಳೆ ಬರುತ್ತೆ, ನೀವು ರೆಡ್ ಅಲರ್ಟ್ ಆಗಿರಬೇಕು, ಯೆಲ್ಲೋ ಅಲರ್ಟ್ ಆಗಿರಬೇಕು ಕೂಡ, ಆ ಒಂದು ಮುನ್ಸೂಚನೆಗಳು ಕೂಡ ಭಾಳ ದೂರ ಇದ್ದಾವೆ. ಆ ಒಂದು ಮಾಹಿತಿಗೆ ಅನುಗುಣವಾದಂಥ ವಿಚಾರ ಭಾಳ ದೂರವಾಗ್ತಾ ಇದೆ. ಅವರದ್ದು ಯಾವುದೂ ಕೂಡ ಅದು ತಾಳೆ ಕೂಡ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಸಮರ್ಪಕವಾದ ವಿಚಾರವನ್ನು ವಿಶ್ಲೇಷಣೆ ಮಾಡಿ ಒಂದು ವೈಜ್ಞಾನಿಕವಾಗಿ ಜನರಿಗೆ ತಿಳಿಸಿದ್ರೆ ಜನರು ಕೂಡ ಇವತ್ತು ಮಳೆ ಬರುತ್ತೆ ಅನ್ನೋ ಒಂದು ಏನು ಫೋರ್ಕಾಸ್ಟಿಂಗ್ ನಾವು ನೋಡ್ತೀವಿ, ಆ ಮಳೆ ಬರುತ್ತೆ ಅನ್ನೋ ಒಂದು ವಿಚಾರ ಸತ್ಯಕ್ಕೆ ದೂರವಾದ ವಿಚಾರ ಆಗಿರಬಾರ್ದು, ಸತ್ಯಕ್ಕೆ ಹತ್ತಿರವಾದಂಥ ವಿಚಾರ ಆಗಲಿ ಅಂತ ನಾನು ಕೂಡ ಹೇಳಿ, ಮತ್ತು ಈ ಮಳೆ ಮಾಪನವನ್ನು ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಬೇಗ ಇದನ್ನು ರಿಪೇರಿ ಮಾಡಿ ನಮ್ಮ ತುಮಕೂರು ಜನತೆಗೆ ಈ ಒಂದು ಮಾಹಿತಿಯನ್ನು ತಿಳಿಯುವಲ್ಲಿ ಬೇಗ ಮಾಡಿಕೊಡಿ ಅಂತ ನಾನು ಕೋರ್ಕೊಳ್ತೀನಿ. ಧನ್ಯವಾದಗಳು. ಸದ್ಯ ತುಮಕೂರು ಜಿಲ್ಲೆ ಸೇರಿ ರಾಜ್ಯದ ಹಲವು ಕಡೆ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅತ್ಯಾಧುನಿಕ ಸ್ವಯಂಚಾಲಿತ ಮಳೆ ಮಾಪನ ವ್ಯವಸ್ಥೆಗಳನ್ನು ಅಳವಡಿಸುವುದು ಅತ್ಯಗತ್ಯವಾಗಿದೆ. ಹಲವು ವರ್ಷಗಳಿಂದ ಹೊಸ ಉಪಕರಣಗಳ ಖರೀದಿ, ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯ ಸಮರ್ಪಕವಾಗಿ ನಡೆದಿಲ್ಲ. ಈ ವರ್ಷ ಮಳೆಯ ಕೊರತೆ ಮುಂದುವರೆದರೆ ಬರ ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇದೆ. ಇಂತಹ ಸಮಯದಲ್ಲಿ ಮಳೆ ಮಾಪನ ವ್ಯವಸ್ಥೆಯ ದೌರ್ಬಲ್ಯ ಸರ್ಕಾರದ ಬರ ನಿರ್ವಹಣಾ ವ್ಯವಸ್ಥೆಗೆ ದೊಡ್ಡ ಸವಾಲಾಗಲಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.